ಹಾಯ್ ಎಲ್ರು ನಮ್ಮ ಜೆಪ್ಟೋ ಡೆಲಿವರಿ ಬಾಯ್ಸ್ ಮತ್ತು ಸ್ವಿಗ್ಗಿ ಜೊಮ್ಯಾಟೊ ಇನ್ಸ್ಟಾಮಾರ್ಟ್ ಬ್ಲಿಂಕಿಟ್ ಬಿಗ್ ಬಾಸ್ಕೆಟ್ ಎಲ್ಲ ರೈಡರ್ಸ್ಗಳಿಗೆ ನಮಸ್ಕಾರ. ನಿನ್ನೆ ಹೇಳಿದ್ದೆ ಏನಪ್ಪ ಒಂದು ವಿಡಿಯೋದಾಗ ಏನು ಹೇಳಿದ್ನೆ ಅಂದ್ರೆ ಇಂಥ ಟಿ ಶರ್ಟ್ ಅಂದರೆ ಇದೇ ಟಿ ಶರ್ಟ್ ಅಂತ ಇಂಥ ಟಿ ಶರ್ಟ್ ಸ್ವಿಗ್ಗಿ ಆಗಲಿ ಜೊಮ್ಯಾಟೊ ಆಗಲಿ ಜೆಪ್ಟೋ ಆಗಲಿ ಮತ್ತು ಇನ್ಸ್ಟಾಮಾರ್ಟ್ ಬ್ಲಿಂಕಿಟ್ ಬಿಗ್ ಬಾಸ್ಕೆಟ್ ತುಂಬ ಆ್ಯಪ್ಗಳಿದಾವೆ ಇವಾಗ ಈ ಬೆಂಗಳೂರಿನಾಗ. ಆದ್ರೆ ಸ್ವಲ್ಪ ಅಂದ್ರೆ ಎಲ್ಲರೂ ಈ ಟಿ ಶರ್ಟ್ ಹಾಕ್ಕೊಂಡವ್ರು ಏನಿಲ್ಲ ಅಂದ್ರೂ ಮಿನಿಮಮ್ ಎಷ್ಟು ಗಳಿಸ್ತಾರಂತ ಅದನ್ನೂ ಹೇಳ್ತೀನಿ, ನಂದು ಹೇಳ್ತೀನಿ. ನಾನು ಇಲ್ಲಿ ಬೆಂಗಳೂರಿಗೆ ಫಸ್ಟ್ ಅಂದ್ರೆ 5 ವರ್ಷ ಹಿಂದೆ ಬಂದಿದ್ದೆ. ಫಸ್ಟ್ ನಾನು ಯಶವಂತಪುರನೇ ಪೆಟ್ರೋಲ್ ಬಂಕ್ನೇ ಕೆಲಸ ಮಾಡ್ತಿದ್ದೆ. ಅವಾಗ 10,000 ಕೊಡ್ತೀನಿ ನಾನು ತಿಂಗಳ 10,000. ನಾನು ಒಬ್ಬ ಓನರ್ ಹತ್ರ ಇದ್ದೆ, ಭಾಳ ಒಳ್ಳೆ ಓನರ್ ಅವರು. ಒಂದು 10,000 ನನ್ನ ಕೆಲಸ ನೋಡಿ ಒಂದು 12ರಿಂದ 15,000 ಅಪ್ ಮಾಡಿದ್ರು. ಸೊ ಪೆಟ್ರೋಲ್ ಬಂಕ್ನಾಗ ನನ್ನ ಒಬ್ಬ ಸೂಪರ್ವೈಸರ್ ಮತ್ತು ಮ್ಯಾನೇಜರ್ ಹೆಂಗೆ ವರ್ಕ್ ಮಾಡ್ತಾರೆ ಆ ಥರನೂ ಇವಾಗೂ ಮಾಡೋಕ್ಕೆ ಬರುತ್ತೆ. ಇವಾಗ ನೀವು ಅಂತಿರ್ಬೋದು ಪೆಟ್ರೋಲ್ ಬಂಕಲ್ಲಿ ಮತ್ತು ಮ್ಯಾನೇಜರ್ ಥರ ವರ್ಕ್ ಮಾಡ್ತೀನಿ ಅಂದ್ರೆ ಅಲ್ಲೇ ಹೋಗ್ಬೋದಲ್ಲ ನೀನು ಅಂತ. ಸೊ ಅಲ್ಲಿ ಹೋಗೋಕೆ ನಂಗೆ ಮನಸ್ಸಿಲ್ಲ. ಯಾಕಂದ್ರೆ ಇವಾಗ ಕಾಲ್ ಮಾಡಿದ್ರು ಓನರ್ ಬಾ ಅಂತ ಕರೀತಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಸೊ ನನಗಲ್ಲಿ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ. ಈ ಟಿ ಶರ್ಟ್ ಹಾಕ್ಕೊಂಡು ನಾನು ಇವಾಗ ಆರಾಮಾಗಿದ್ದೀನಿ. ಇದೆಷ್ಟು ಇನ್ಕಮ್ ಆಗುತ್ತೆ ನನಗೆ ಸಾಕಷ್ಟೇ. ಇದು ಕೆಲಸದಿಂದ ನೆಮ್ಮದಿನಿ ಅಂದ್ರೆ ಸಾಕಷ್ಟ. ಅದು ಬಿಟ್ಟರೆ ಮತ್ತೇನಿಲ್ಲ. ನಂದು ಅರ್ನಿಂಗ್ ಬಗ್ಗೆ ಹೇಳ್ತೀನಿ. ಒಂದು ದಿನಕ್ಕೆ ಅಂದರೆ 24 hours ಅಂತ ನಮ್ಮ ಸ್ಟೋರಿ ಇದು ಓಪನ್ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ ನೈಟ್ 2 ಗಂಟೆ ತನಕ ನಮ್ಮ ಸ್ಟೋರ್ ಓಪನ್. ಸೂಪರ್ ಸ್ಟೋರ್ ಜೆಪ್ಟೋದಲ್ಲಿ ತುಂಬ ಥರ ಸ್ಟೋರ್ ಇದಾವೆ. ಒಂದು ಸೂಪರ್ ಸ್ಟೋರ್ ಅಂತ, ಅದು ಮಿನಿಮಮ್ ಅಂದ್ರೆ 24 hours ಓಪನ್ ಇರುತ್ತೆ. ನಮ್ಮ ಸ್ಟೋರ್ 2 ಗಂಟೆಗೆ ಅಷ್ಟೇ. ಡೈಲಿ 16 ಅವರ್ ಅಷ್ಟೇ ವರ್ಕ್. ನಾವು ಬೆಳಗ್ಗೆ ಒಂದೊಂದು ದಿನ 8 ಗಂಟೆಗೆ ಹೋಗ್ತೀವಿ, ಒಂದೊಂದು ದಿನ ಸಾಯಂಕಾಲ ಹೋಗಿರ್ತೀನಿ. ಅಂದ್ರೆ ನನಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ, ನಿದ್ದೆ ಕ್ಲಿಯರ್ ಆಯ್ತು ಅಂದ್ರೆ ಹೋಗಿರ್ತೀನಿ. ಇಲ್ಲ ಅಂದ್ರೆ ಮತ್ತೆ ಅವತ್ತು ದಿನ ರಜೆ ಮಾಡಿ ಮಲ್ಕೊಂಡಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ಇನ್ನೊಂದು ಅರ್ನಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋಗಿರ್ತೀವಿ, ಮತ್ತು 4 ಗಂಟೆಗೆ ಅಂದರೆ ಅರ್ಧ ದಿನ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಅಂದ್ರೆ ಬೆಳಗ್ಗೆ 6ರಿಂದ ನಮ್ಮ ಸ್ಲಾಟು ಅಂದರೆ ಟೋಟಲ್ 6 ಸ್ಲಾಟ್ ಇರ್ತವೆ. ಒಂದು ದಿನಕ್ಕೆ 6 ಸ್ಲಾಟ್ ಇರ್ತವೆ. 6 ಸ್ಲಾಟ್ನಾಗ ಬೆಳಗ್ಗೆ ಅಂದರೆ 6ಕ್ಕೆ ಹೋಗ್ತೀವಿ. 6ಕ್ಕೆ ಹೋಗಿ 8 ತನಕ ನೀವು ಎಷ್ಟು ಅರ್ನಿಂಗ್ ಮಾಡಿರ್ತೀರ ಅದ್ರ ಮೇಲೆ ಇದು ಆಗುತ್ತೆ. ಮತ್ತು ಇನ್ನೊಂದು ಸ್ಲಾಟ್ ಬಂದುಬಿಟ್ಟು 8ರಿಂದ 10 1 ಸ್ಲಾಟು, 10ರಿಂದ 12 2 ಸ್ಲಾಟು, 12ರಿಂದ 2 3 ಸ್ಲಾಟು. ಈ 3 ಸ್ಲಾಟ್ನಾಗ 3 ಸ್ಲಾಟ್ ಕಂಪ್ಲೀಟ್ ಮಾಡ್ಬೇಕಂತೇನಿಲ್ಲ. 8ರಿಂದ 10 1 ಸ್ಲಾಟ್, 10ರಿಂದ 12 ಬೆಳಗ್ಗೆ ಅದು 4 ಅವರ್ ಅಂದರೆ 8ರಿಂದ 10 10ರಿಂದ 12 ಇವು ಮಾಡಿಬಿಟ್ರೆ ಮುಗಿದೋಯ್ತು, ಮತ್ತೇನಿಲ್ಲ. ಅಂದರೆ ಇನ್ಸೆಂಟಿವ್ ಅಂದರೆ ಇಷ್ಟಂತ ಅಮೌಂಟ್ ಟಾರ್ಗೆಟ್ ಇರುತ್ತೆ. ಮೊದಲು ಆರ್ಡರ್ ಟಾರ್ಗೆಟ್ ಇತ್ತು. ಅಂದರೆ ನಾವು ಹೊಸಬ್ರು ಬಂದಿದ್ದೀವಲ್ಲ, ನಮಗೆ ಅಮೌಂಟ್ ಲೆಕ್ಕನಿತ್ತು. ಹಳಿ ಯೂಸರ್ಗಳಿಗೆ ಅಂದರೆ ಒಂದು ವರ್ಷದಿಂದ ಒಂದು 6-7 ತಿಂಗಳಿಂದ ಕೆಲಸ ಮಾಡಿರ್ತಾರಲ್ಲ ಅವರಿಗೆ ಇತ್ತು, ಇಷ್ಟು ಆರ್ಡ್ರ್ ಟಾರ್ಗೆಟ್ ಮಾಡಿದ್ರೆ ಇಷ್ಟು ಅಮೌಂಟು ಅಂತಂದು. ನಾವು ಇವೆಲ್ಲ ಅಪ್ಡೇಟ್ ಆಗಿಬಿಟ್ಟೈತಿ. ಹೋದ ಜನವರಿ ಎಲ್ಲ ಡಿಸೆಂಬರ್ ಮಂತಲ್ಲಿ ಲಾಸ್ಟ್ ಎಂಡಿಗೆ ಅಪ್ಡೇಟ್ ಆಗಿಬಿಟ್ಟೈತಿ ಎಲ್ಲ. ಸೊ ಇವಾಗೆಲ್ಲ ಎಲ್ಲರಿಗೂ ಸೇಮ್. ಅಟ್ಲೀಸ್ಟ್ ಒಂದು 280 ರೂಪಾಯಿ ಹೊಡೆದ್ರು ಸೋಮವಾರ ಅಂದರೆ ಸೋಮವಾರ 280 ರೂಪಾಯಿ 158 ರೂಪಾಯಿ ಕೊಡ್ತಾನೆ ಒನ್ ಟೈಮ್. ನಿನ್ನೆ 148 ರೂಪಾಯಿ ಇತ್ತು. ಬೆಳಗ್ಗೆ 100 ರೂಪಾಯಿ ಇರುತ್ತೆ, ಸಾಯಂಕಾಲ 148. ಅಂದರೆ ಸಾಯಂಕಾಲ ಜಾಸ್ತಿ ಆರ್ಡ್ರ್ ಇರ್ತಾವಲ್ಲ, ಬೆಳಗ್ಗೆ ಸ್ವಲ್ಪ ಕಮ್ಮಿ ಇರ್ತವೆ, ಆದರೆ ಸಾಯಂಕಾಲ ಜಾಸ್ತಿ ಆರ್ಡ್ರ್ ಇರ್ತಾವೆ. ಸೊ ಅದ್ರ ಬಿಟ್ಟು ಮತ್ತೇನಿಲ್ಲ. ದಿನಕ್ಕೆ 16 ಅವರ್ ಲಾಗಿನ್ ಆಗಿ ಎಷ್ಟು ಮಾಡ್ತೇಪ್ಪ ಅಂತ ನೀವು ಅನ್ಬೋದು. ಆದ್ರೆ ದಿನಕ್ಕೆ 16 ಅವರ್ ಲಾಗಿನ್ ಆದ್ರೆ ಮಿನಿಮಮ್ ಅಂದ್ರೂ 1600ರಿಂದ 1800 ರೂಪಾಯಿ ಮೋಸ್ಟ್ ಇಲ್ಲ. ನೀನು ಆರಾಮಾಗಿ ಕೆಲಸ ಅಂತ ಮಾಡಬೇಡ. ಯಾಕೆ ಹೇಳು, ಕೆಲಸ ಅಂತ ಮಾಡಿದ್ರೆ ಅದು ಕೆಲಸ ಅನ್ನಲ್ಲ. ಆರಾಮಾಗಿ ಬೈಕ್ ಮ್ಯಾಗ ಅಡ್ಡಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ಜೆಪ್ಟೋ ಸ್ಟೋರಿಗೆ ಜಾಯ್ನಿಂಗ್ ಆಗಕ್ಕೆ ₹1 ಕೊಟ್ಟು ಕಟ್ಟಂಗಿಲ್ಲ, ಮತ್ತು ಇಲ್ಲೇ ಇನ್ನೂ ಇಲ್ಲ. ಬಟ್ ನಿನಗೆ ಒಂದು ಸ್ವಂತ ವೆಹಿಕಲ್ ಇರಬೇಕು. ಅದಕ್ಕೆ ಎಲ್ಲ ಸ್ವಂತ ವೆಹಿಕಲ್ ಇರೋದಕ್ಕಿಂತ ರೆಂಟ್ನು ತೊಗೋಬೋದು. ಸ್ವಂತ ವೆಹಿಕಲ್ ಇತ್ತಂದ್ರೆ ನಿಂದೆಲ್ಲ ಕ್ಲಿಯರ್ ಇರಬೇಕು. DL RC ಬುಕ್ಕು ಎಲ್ಲ ಇರ್ಬೇಕು. ಯಾಕಂದ್ರೆ ಅದು ನಾವು ಬೆಂಗಳೂರನ್ನೇ ಕೆಲಸ ಮಾಡೋದು ಅವೆಲ್ಲ ಇರಬೇಕು. ಅಂದ್ರೆ ನಿನ್ಗೆ ವೆಹಿಕಲ್ ಅದೇನಪ್ಪ, ನಿನಗೆ ಲೈಸೆನ್ಸ್ ಅದೇನಪ್ಪ ಅಂತ ಕೇಳ್ತೀರಿ.
ಲೈಸೆನ್ಸ್ ಬಗ್ಗೆ ಇವಾಗ ಬೇಡ, ಯಾಕಂದ್ರೆ ಇದು ಯಾರೇ ಮತ್ತು ಪೊಲೀಸ್ ನೋಡಿದ್ರೆ ಮತ್ತು ನನಗೆ ಹೈರಾಣ ಮಾಡ್ತಾರೆ. ಎಲೆಕ್ಟ್ರಿಕ್ ಗಾಡಿ ತಗೋಬೇಕಲ್ಲ ಲೈಸೆನ್ಸ್ ಕೊಟ್ಟೆ ತೊಗೊಂಡಿರ್ತೀವಿ, ಅದು ಬಿಟ್ಟರೆ ಮತ್ತೇನಿಲ್ಲ. ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಐ ಡಿ ಲಿಂಕ್ ಮಾಡಿಕೊಡ್ತಾರೆ. ಇನ್ನೊಂದು ಬೌನ್ಸ್ ಗಾಡಿ ಅಂತಂದು ನಾನ್ ಐ ಡಿ ಲಿಂಕ್ ಇರಲ್ಲ. ಅಂದರೆ ಬೌನ್ಸ್ ಗಾಡಿ ಸ್ವಲ್ಪ ಜಾಸ್ತಿ ಇದು ಇರುತ್ತೆ, ಗಾಡಿ ಅಂದರೆ ಚೆನ್ನಾಗಿರುತ್ತೆ. ಎಲ್ಲರೂ ನಮ್ಮ ಸ್ಟೋರಲ್ಲಿ ನಾವು ಜಿಪ್ಪಿ ಗಾಡಿ ಅಂತಂದು ಐ ಡಿ ಲಿಂಕ್ ಮಾಡಿಕೊಡ್ತಾರೆ. ಎಲೆಕ್ಟ್ರಿಕ್ ಗಾಡಿಗೆ ಎಷ್ಟು ಅಂತಂದ್ರೆ ಅನ್ಬೋದು, ಅವ್ರು ಐ ಡಿ ಲಿಂಕ್ ಮಾಡಿಕೊಡ್ತಾರೆ. 10,000 ಮೇಲೆ ಅರ್ನಿಂಗ್ ಮಾಡಿದ್ರೆ 1,500 1,400 ತೊಗೋತಾರೆ. ಇವಾಗ ನಮ್ಮ ಸ್ಟೋರ್ ಕೆಳಗಡೆನೇ ಒಂದು ಹೊಸ ಎಲೆಕ್ಟ್ರಿಕ್ ಗಾಡಿ ಶೋರೂಮ್ ಆಗೈತೆ. ಅಲ್ಲಿ 1,300 1,250 ರೂಪಾಯಿ 250 ರೂಪಾಯಿ ಅದ. ಬರೋರಿಗೆ ನಾನು ರೆಫರ್ ಮಾಡಿರ್ತೀನಿ, ಅವ್ರಿಗೆ ಹೇಳಿರ್ತೀವಿ, ಅದಕ್ಕೇನಿಲ್ಲ. ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ನಮ್ಮ ಸ್ಟೋರಲ್ಲಿ ಎಲ್ಲ RSI ಮತ್ತು ಮ್ಯಾನೇಜರು ಎಲ್ಲರೂ ನಮ್ಮ ಸಪೋರ್ಟ್ ಇರ್ತಾರೆ. ಯಾಕಂದರೆ ನಾವೆಲ್ಲರೂ ಅವ್ರ ಮ್ಯಾನೇಜರ್ ಥರ ಅಂತೂ ನಾವು ನೋಡೇ ಇಲ್ಲ, ನಮ್ಮ ಅಣ್ಣ ತಮ್ಮನ ಥರ ನೋಡಿರೋದು. ನಮ್ಮ ಹತ್ರ ಟೋಟಲ್ ಒಂದು 40ರಿಂದ 48 49 ರೈಡರ್ಸ್ ಇರ್ಬೋದು. ಅದಕ್ಕಿಂತ ಹಿಂದಿಯವ್ರಿಗೆ ಗೊತ್ತಲ್ಲ, ಹಿಂದಿಯವರೇ ಜಾಸ್ತಿ ಇರೋದು. ಅಂದರೆ ನಾವು ಉತ್ತರ ಕರ್ನಾಟಕ ಅಂತಿರಲ್ಲ, ನಾವು ಕನ್ನಡದವರು ಎಲ್ಲ ಅಷ್ಟು ಒಂದು 20-25 ಮಂದಿ ಇರಬಹುದು. ಅಂದರೆ ನಮ್ಮ ಕಡೆಯವರು ಒಂದು 10-11 ಮಂದಿ ಇದ್ದೀವಿ. ಅಂದರೆ ನಮ್ಮ ಕಡೆ ಅಂದರೆ ಗುಲ್ಬರ್ಗ ಡಿಸ್ಟಿಕ್ನಲ್ಲೇ ಆ ಕಡೆ ಈ ಕಡೆ, ಮತ್ತು ಇನ್ನೊಂದು ಕೊಪ್ಪಳ, ಯಾದಗಿರಿ, ರಾಯಚೂರು ಈ ಥರ ಹುಡುಗರು ಅದಾರ. ಹಂಗಂತೇನಿಲ್ಲ. ಅಂದರೆ ಇದು ವಿಡಿಯೋ ಮಾಡ್ಬೇಕಂತ ಉದ್ದೇಶ ಇಲ್ಲ ಅಣ್ಣ. ನನಗೆ ತುಂಬ ಜನ ಇವಾಗ ನಾನು ಜಸ್ಟ್ ಇವಾಗ ವಿಡಿಯೋ ಮಾಡ್ತೀನಿ. ನಂದೇನು ಜಾಸ್ತಿ ಇಲ್ಲ, 130 ಫಾಲೋವರ್ಸ್ ಅಷ್ಟೇ. 130 1,30,000 ಇದು ಅದ ನನಗೆ ಇವಾಗ ಸಾಕು. 130ರಲ್ಲಿ ಏನಿಲ್ಲ ಅಂದ್ರೆ ಒಂದು 20ರಿಂದ 28-27 ಜನ ಮೆಸೇಜ್ ಹಾಕಿರ್ಬೋದು. ಅಂದರೆ ಅವ್ರಿಗೆ ನಾನು ರೆಸ್ಪಾನ್ಸ್ನೂ ಮಾಡಿದ್ದೀನಿ. ಮತ್ತು ಅವ್ರು ಕಾಲ್ ಮಾಡಿದ್ರೆ ಅವರು ನಂಬರ್ ಕೊಟ್ಟಿಲ್ಲ, ಕೊಡ್ತೀನಿ. ಅದಕ್ಕೇನಿಲ್ಲ, ನಾನೇನು ದೊಡ್ಡ ಕ್ರಿಯೇಟ್ರ್ ಅಲ್ಲ, ಕೊಡ್ತೀನಿ. ಸ್ವಲ್ಪ ನಾನು ಕೆಲಸದ ಬಗ್ಗೆ ಮಾತಾಡಬೇಕು ಅಷ್ಟೇ. ಅವರಿಗೆಲ್ಲ ಹೇಳಿದ್ದೀನಿ ಆಲ್ರೆಡಿ, ಯಾರ್ಯಾರು ಕಾಲ್ ಮಾಡಿದ್ದೀನಿ. ಆಲ್ರೆಡಿ ಒಬ್ಬರು ಎಲೆಕ್ಟ್ರಾನಿಕ್ ಸಿಟಿಲಿ ಅಣ್ಣನ ಹೆಸರು ಶಿವು ಅಂತೇನೋ ಅದ, ಆಲ್ರೆಡಿ ಇವಾಗ ವರ್ಕ್ ಮಾಡ್ತಾವೆ. ನಿನ್ನೆ ಅಲ್ಲೆಲ್ಲ ಹೇಳಿ ವರ್ಕ್ ಮಾಡ್ತಾವನೆ. ಸೊ ಏನೋ ನಮ್ಮಿಂದ ಇನ್ನೊಬ್ರಿಗೆ ಕೆಲಸ ಸಿಗುತ್ತಂದರೆ ಸಾಕಲ್ವ, ಮತ್ತೇನು ಬೇಕು. ನಾವು ಕೆಲಸ ಮಾಡ್ಕೋತ ಇನ್ನೊಬ್ರಿಗೆ ಕೆಲಸ ಹಚ್ಚೋಣ, ಅದಕ್ಕೇನಾಗುತ್ತೆ. ಈ ಸ್ವಿಗ್ಗಿಲಿ ಚೆನ್ನಾಗಿ ಅರ್ನಿಂಗ್ ಐತೆ. ಮತ್ತು ಇನ್ನೊಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಭಾಳ ದೂರ ಕೊಡ್ತಾನೆ, ಜಾಸ್ತಿ ಲಾಂಗ್ ಕೊಡ್ತಾನೆ ಅಷ್ಟೇ. ನಮ್ಮದು ಇನ್ನೊಂದು ನಮ್ಮ ಕಿಲೋಮೀಟ್ರ್ ಬಂದುಬಿಟ್ಟು 5 ಕಿಲೋಮೀಟ್ರ್ ಒಳಗಡೆನೆ ಕೊಡ್ತಾನೆ. ಮತ್ತು ನೀನು ಸ್ಟೋರ್ ಮುಂದೆನೇ ನಿಂತು ಆರ್ಡ್ರ್ ಮಾಡು 15 ರೂಪಾಯಿ ಕೊಡ್ತಾನೆ. ಸ್ಟೋರ್ ಬಿಟ್ಟು 1 ಕಿಲೋಮೀಟ್ರ್ ಮಾಡು 15 ರೂಪಾಯಿ ಕೊಡ್ತಾನೆ. ಅಂದರೆ ಕಿಲೋಮೀಟ್ರಿಗೆ 15 ರೂಪಾಯಿ, ನಮ್ಮದು ಪರ್ ಕಿಲೋಮೀಟ್ರಿಗೆ 15 ರೂಪಾಯಿ ಕೊಡ್ತಾನೆ ಅಷ್ಟೇ. ನೀನು 5 ಕಿಲೋಮೀಟ್ರ್ ಹೋಗ್ಬಂದರೆ ಎಷ್ಟು ಕೊಡ್ತಾನಣ್ಣ ಅಂತ, 5 ಕಿಲೋಮೀಟ್ರ್ ಹೋಗ್ತೀವಿ ಎಷ್ಟು ಕೊಡ್ತಾನಣ್ಣ ಅಂತಂದ್ರೆ, 5 ಕಿಲೋಮೀಟ್ರ್ ನೀನು ಸಿಂಗಲ್ ಆರ್ಡ್ರ್ ಹೋದ್ಬಿಟ್ರೆ 77 ರೂಪಾಯಿ, ಸಿಂಗಲ್ ಆರ್ಡ್ರ್ ಹೋಗ್ಬಿಟ್ರೆ 77 ರೂಪಾಯಿ ಕೊಡ್ತಾನೆ. ಮತ್ತು ಬ್ಯಾಚ್ ಆರ್ಡ್ರ್ ಅಂದರೆ 2 ಆರ್ಡ್ರ್ ತೊಗೊಂಡು ಹೋಗ್ಬಿಟ್ರೆ, ಫಸ್ಟ್ ಒಂದು ಆರ್ಡ್ರ್ ಕೊಟ್ಟು ಇನ್ನೊಂದು ಆರ್ಡ್ರ್ ಕೊಟ್ಟರೆ ಅಲ್ಲಿಂದ ಅಲ್ಲಿಗೆ 15 ರೂಪಾಯಿ ಕೊಡ್ತಾನೆ. ಅಂದರೆ ಜಾಸ್ತಿ ಲಾಂಗ್ ಏನಿರಲ್ಲ, ಅಲ್ಲೇ ಪಕ್ಕದಲ್ಲಿ ಒಂದು 200 ಮೀಟ್ರ, ಒಂದು 300 ಮೀಟ್ರ, 400 ಮೀಟ್ರ, ಅರ್ಧ ಕಿಲೋಮೀಟ್ರ್ ಒಳಗಡೆ ಇರುತ್ತೆ, ಭಾಳ ಜಾಸ್ತಿ ಏನಿರಲ್ಲ. ಮತ್ತೇನಿಲ್ಲ ಕೆಲಸ ಇಲ್ಲಿ. ಮತ್ತು ಇನ್ನೊಂದು, ಯಾರ್ದೋ ವಿಡಿಯೋ ನೋಡಿ, ಯಾರ್ದೋ ಅರ್ನಿಂಗ್ ನೋಡಿ ನೀವು ಇಲ್ಲಿ ಬೆಂಗಳೂರು ಬರೋಕ್ಕೆ ಹೋಗ್ಬೇಡ್ರಿ. ಬೆಂಗಳೂರು ಸಾಧಾರಣ ಅಲ್ಲಿದೆ, ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಟ್ರಾಫಿಕ್ನಾಗ ಹೋಗೋವಾಗ ನೀನು ಕರೆಕ್ಟಾಗಿ ಹೊಂಟಿರ್ತೀಯ ಇಲ್ಲ ಅಂತ ಹೇಳ್ತಾನೆ. ನೀನು ಕರೆಕ್ಟಾಗಿ ಗಾಡಿ ಹೊಡಿತೀಯ ಅಂತ ನಿನಗೂ ಗೊತ್ತು, ಎಲ್ರಿಗೂ ಗೊತ್ತು. ಆದರೆ ಹಿಂದೆ ಬರೋವನು ಡ್ರಿಂಕ್ಸ್ ಮಾಡಿ ಬಂದಿರ್ತಾನೋ, ಏನು ಮಾಡಿ ಬಂದಿರ್ತಾನೋ ಅಂತ ನಂಗೆ ಗೊತ್ತಿರಲ್ಲ. ನೀನು ಹಿಂದೆ ನಿನ್ನ ಪಾಡಿ ನೀನು ಹೋಗ್ತಾ ಇರ್ತೀಯ, ಹಿಂದೆ ಬಂದವನು ಹಿಂದೆ ಗುದ್ದುಬಿಟ್ನಂದ್ರೆ ಏನು ಮಾಡ್ತಿ? ಮತ್ತು ಟರ್ನ್ ಆಗುವಾಗ ಗುದ್ದನಂದ್ರೆ ಏನು ಮಾಡ್ತಿ? ಟರ್ನ್ ಆಗೋ ಇದು ಅದೇ ಹೇಳೋದು, ನಮ್ಮ ಸೇಫ್ಟಿಲಿ ನಾವು ಗಾಡಿ ಹೊಡಿಬೇಕು ಬೆಂಗಳೂರಲ್ಲಿ. ಮತ್ತು ನನ್ನ ವಿಡಿಯೋ ನೋಡಿ ಅಣ್ಣ ನಾನು ಬೆಂಗಳೂರಿಗೆ ಬರ್ತೀನಿ, ಬೇಡ ಅಣ್ಣ, ನಿನ್ಗೆ ಮಾಡೋ ಕೆಲಸ ನಿನ್ಗೆ ಮಾಡ್ತೀನಿ ಅನ್ನೋ ಅನಿಸಿದ್ರೆ ಬಾ ಅಣ್ಣ ಅಷ್ಟ ನಾನು ನಿನ್ಗೆ ಹೇಳೋದು. ಯಾಕಂದ್ರೆ ಮತ್ತೆ ಇಲ್ಲಿ ಬಂದು ಇಂಥವ್ನು ವಿಡಿಯೋ ನೋಡಿ ಬಂದೀನಿ ಅಂತಂದು ಬರೋದು ಬೇಡ ಅಣ್ಣ, ನಿನ್ನ ಕೈ ಮುಗೋದು ಹೇಳ್ತೀನಿ. ಇನ್ನೊಂದೇನು ಹೇಳ್ಬೇಕಂದ್ರೆ, ಇಲ್ಲಿ ಕರೆಕ್ಟಾಗಿ ನಾವು ನಮ್ಮ ಕಡೆಯಿಂದ ತಪ್ಪಿದ್ರೂ ಸಾರಿ ಕೇಳಬೇಕು, ತಪ್ಪಿಲ್ಲ ಅಂದ್ರೆ ಸಾರಿ ಕೇಳಬೇಕು. ಇಲ್ಲಿ ನಾವು ಉತ್ತರ ಕರ್ನಾಟಕದವ್ರಲ್ಲ, ನಮ್ಮ ಮಾತು ಸ್ವಲ್ಪ ರಫ್ ಅನಿಸ್ಬೋದು. ಮತ್ತು ಅವ್ರು ಸ್ವಲ್ಪ ಜನ ಇಲ್ಲಿ ಬೆಂಗಳೂರು ಜನ ಹೆಂಗೆ ಸ್ವಲ್ಪ ಏನಾದ್ರು ಅಂದರೆ ಸ್ವಲ್ಪ ಜಲ್ದಿ ಸಿಟ್ಟಿಗೆ ಬರ್ತಾರೆ. ನಮಗೂ ಸಿಟ್ಟು ಬರುತ್ತೆ, ಇಲ್ಲ ಅಂತೇಳಿಲ್ಲ. ಬಟ್ ಸ್ವಲ್ಪ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದೀವಿ, ನಾವು ಇಲ್ಲಿ ಜಗಳ ಮಾಡೋಕ್ಕೆ ಅದಕ್ಕೂ ಬಂದಿಲ್ಲ. ನಮ್ಮ ತಾಳ್ಮೇಲೆ ನಾವು ಆದಷ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ತುಂಬ ಜನ ಕೇಳಿರಿ
ಏನಿಲ್ಲ, ಈ ಒಬ್ಬ ಬಡ ಬಡ ವಿಡಿಯೋ ಮಾಡೋನಿಗೆ ಸಪೋರ್ಟ್ ಮಾಡಾಕತ್ತೀರಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿಣ ಸಾಕು, ಮತ್ತೇನಿಲ್ಲ ನನಗೆ. ಅದು ಬಿಟ್ಟರೆ ಮತ್ತೇನು ನನಗೇನು ಇದು ಹಂಗೆ ಬೆಳಿಬೇಕು ಹಿಂಗೆ ಬೆಳಿಬೇಕಂತೇನಿಲ್ಲ. ಇರೋದ್ರಾಗೆ ಖುಷಿ ಅಣ್ಣ. ಈ ಟಿ ಶರ್ಟ್ನ್ಯಾಗ ನೆಮ್ಮದಿ ಅಣ್ಣ ನನಗೆ. ಈ ಟಿ ಶರ್ಟ್ನೇ ನೀ ಎಷ್ಟೇ ಅರ್ನಿಂಗ್ ಮಾಡೋ ನಿನ್ಗೆ ಯಾರೂ ಕೇಳೋರಿಲ್ಲ ಅಣ್ಣ. ಮತ್ತು ನೀನೇ ರಾಜ ಅಣ್ಣ ಇಲ್ಲಿ ಈ ರೈಡರ್ಸ್ ಜೀವನದಾಗ, ಈ ಡೆಲಿವರಿ ಬಾಯ್ ಜೀವನದಾಗ. ನಿನಗೆ ಇಲ್ಲಿ ಯಾರೂ ಮಾತಾಡ್ಸಲ್ಲ ಅಣ್ಣ. ಬಂದ್ವಾ ಸ್ಟೋರಿಗೆ ಬಂದ್ವಾ ಆನ್ ಮಾಡಿದ್ವಾ ಬಟ್ ಅಣ್ಣ, ಇನ್ನೊಂದು ಟಿ ಶರ್ಟ್ ಇಲ್ಲಾರ್ದೆ ಆರ್ಡ್ರ್ ಹೊಡ್ಯಕ್ಕೆ ಹೋಗ್ಬೇಡಣ್ಣ. ಇನ್ನೊಂದು ಜೆಪ್ಟೋ ಕಡೆಯಿಂದ ಏನು ಒಳ್ಳೆಯದು ಅಂದರೆ ಇನ್ಸೂರೆನ್ಸ್ ಇರುತ್ತಣ್ಣ. 10 ಲಕ್ಷ ಇನ್ಸೂರೆನ್ಸ್ ಇರುತ್ತೆ. ಏನೋ ನಿಂದು ಟೈಮ್ ಅಷ್ಟೇ ಎಂಡ್ ಇತ್ತಂದ್ರೆ, ಏನೋ ಡೆತ್ ಆದಿ ಅಂತ ಅಂದ್ಕೊಂಡಂದ್ರೆ 10 ಲಕ್ಷ ರೂಪಾಯಿ ಪರಿಹಾರಧನ ಕೊಡ್ತಾರಣ್ಣ. ಇಲ್ಲ ಅಂತೇಳಿಲ್ಲ. ಮತ್ತು ನಿನಗೆ ಆಕ್ಸಿಡೆಂಟ್ ಆಯಿತು, ಕಾಲೇನೋ ಮುರಿತು, ಹಂಗೆ ಹಿಂಗಂದ್ರೆ 1 ಲಕ್ಷ ಬರುತ್ತಣ್ಣ. ಅದಕ್ಕೆ ಇನ್ನೊಂದು ನಾಮಿನಿ ಆ್ಯಡ್ ಮಾಡ್ಬೇಕಣ್ಣ. ಅದಕ್ಕೆಲ್ಲ ನಾವೇನು ಸಾಯಲ್ಲ, ಸತ್ರನೂ ಮುಂದೇನೋ ಆದಾಗ ನಾವೇನಾದ್ರು ಜಲ್ದಿ ಸಾಯಲ್ಲ. ನಮ್ಮ ಮನೆ ಬರೋ ಸಾಯಂಗಿತ್ತ ಯಾವಾಗೋ ಸಾಯ್ಬೇಕಿತ್ತು, ನನಗೆ ಗೊತ್ತದ. ಆದ್ರೆ ನಾವು ಸೇಫ್ಟಿಯಿಂದ ಹೊಡಿಬೇಕು ನೋಡೋಣ ಗಾಡಿ. ಅದು ಬಿಟ್ರೆ ಮತ್ತೇನಿಲ್ಲ. ನಾನು ನಿಮಗೆ ಕೇಳೋದು ಅಷ್ಟ, ಅದು ಬಿಟ್ರೆ ಮತ್ತೆ ಯಾವತ್ತೂ ಇಲ್ಲ ಅಣ್ಣ. ಅಣ್ಣ ಡೈಲಿ ಎಷ್ಟು ಅವರ್ ಲಾಗಿನ್ ಇರ್ತೀರ ನೀವು ಅಂತ ತುಂಬ ಜನ ಕೇಳಿರಿ ಅಣ್ಣ. ನಾನು ಲಾಗಿನ್ ಇರೋದು ಒಂದೊಂದು ದಿನ 16 ಅವರ್ ಇರೋಣ, ಒಂದೊಂದು ದಿನ 12 ಅವರ್ ಇರೋಣ, ಒಂದೊಂದು ದಿನ 8 ಅವರ್ ಇರೋಣ. ಹಂಗಂತೇನಿಲ್ಲ ಅಣ್ಣ. ನಾನು ಸ್ವಲ್ಪ ಜಾಸ್ತಿ ಬೆಳಗ್ಗೆ ಸ್ವಲ್ಪ ನನಗೆ ಏನೋ ಪ್ರಾಬ್ಲಮ್ನಿಂದ ಬಿಸಿಲು ನಡೆಯಲ್ಲ ಜಾಸ್ತಿ ಅಂತಂದು ಮೊನ್ನೆ ಹುಷಾರೊಂದು ತಪ್ಪಿತ್ತಣ್ಣ. ಅದ್ರ ಕಾಲಾಗ ಸಾಯಂಕಾಲ ಹೋಗಿರ್ತೀನಿ ಅಣ್ಣ. ಸಾಯಂಕಾಲ ಹೋಗಿ ನೈಟ್ 12 ಗಂಟೆ ಅಂದರೆ 4ರಿಂದ 2 ಗಂಟೆ ತನಕ ಮಾಡಿರ್ತೀನಿ ಅಣ್ಣ. ಇಲ್ಲ ಮೈ ಏನೋ ಜಾಸ್ತಿ ನೋವಾಕತ್ತ ಸೀದಾ ಬಂದುಬಿಡ್ತೀನಿ ನಾನು 12 ಗಂಟೆಗೆ ಅಷ್ಟೇ ಅಣ್ಣ. ಮತ್ತೆಲ್ಲ ಅಷ್ಟು ಮಾಡಿ ಎಷ್ಟು ಮಾಡ್ಬೋದಣ್ಣ ನೀನು ಅಂದ್ರು ಅಂತೀರಣ್ಣ. ಬಟ್ ಅಷ್ಟು ಮಾಡೋಣ ಏನಿಲ್ಲಂದ್ರೆ ಒಂದು 1000 ರೂಪಾಯಿ ಮೇಲಂತೂ ಮಾಡ್ಕೊಂಬರ್ತೀನಿ ಅಣ್ಣ. ಅದಂತೂ ಕಾನ್ಫಿಡೆಂಟ್ ಅದ. ಹೋದ್ರೆ ಅಂದ್ರೆ 1000 ರೂಪಾಯಿ ಮೇಲೆ ಮಾಡ್ಕೊಂಬರ್ತೀನಿ ಅಣ್ಣ, ಕಾನ್ಫಿಡೆಂಟ್ ಅವನ. ಸಾಕಣ ಅಷ್ಟೇ, ಮತ್ತೇನು ಜೀವನಕ್ಕೆ ಕೇಳ ಎಲ್ಲ ಖರ್ಚು ಹೋಗಿ ದಿನಕ್ಕೆ ಒಂದು 1000 ರೂಪಾಯಿ ಉಳಿದ್ರೆ ಸಾಕಪ್ಪ ಅಷ್ಟೇ. ನಮ್ಮ ಅದು ಬಿಟ್ಟು ನನಗೆ ಅತಿ ಆಸೆ ಇಲ್ಲ. ಅತಿ ಆಸೆ ಇತ್ತಂದ್ರೆ ನಾ ಈ ವಿಡಿಯೋ ಎಲ್ಲ ಮಾಡ್ತಾನೆ ಕೆಲ್ಸಕ್ಕೆ ಹೋಗಿರ್ತಿದ್ದೆ. ಬಟ್ ನನ್ನ ನಿಂತೇನೋ ಒಬ್ಬನಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಮಾಡಾಕತ್ತೀನಿ ನಾನು ಅಷ್ಟೇ. ನೀವು ಇನ್ನೊಂದು ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಅಂತ ಬರಬೇಡ್ರಿ. ಕೆಲಸ ಮಾಡ್ತೀನಿ ಅಂತ ಬರ್ರಿ ಸಾಕಷ್ಟ. ಅದು ಎಷ್ಟಾಗುತ್ತೆ ನಿಮ್ಮ ಮನೆ ಬರ್ದಾಗ ಎಷ್ಟಿರುತ್ತೆ ಅಷ್ಟು ಆಗೇ ಆಗುತ್ತಣ್ಣ. ನೀವು ಮಂತ್ಲಿ ಅಣ್ಣ ನಾನು ಇಷ್ಟು ತೊಗೋಬೇಕು, ಇಷ್ಟು ಟಾರ್ಗೆಟ್ ಇಟ್ಟಿರ್ತೀನಿ ಅಂತನೋ. ನೀನು ಟಾರ್ಗೆಟ್ ಇಟ್ಟಾಗ ಏನೋ ಒಂದು ಪ್ರಾಬ್ಲಮ್ ಆಯ್ತಂದರೆ ಸುಮ್ಮನೆ ಏನಕ್ಕಣ್ಣ. ನಾವು ದಿನಕ್ಕೆ ಎಷ್ಟು ಮಾಡಿದ್ರೆ ನೆಮ್ಮದಿ ಅಂತ ಅಂದ್ಕೊಂಡು ಬರ್ರಿ ಅಣ್ಣ ಅಷ್ಟು. ಅದು ಬಿಟ್ಟರೆ ಮತ್ತೇನು ಹೇಳಲ್ಲ. ಯಾಕಂದ್ರೆ ನಾನು ಹಿಂಗೆ ಅಂದ್ಕೊತಿದ್ದೆ ಫಸ್ಟ್, ಇಷ್ಟು ಮಾಡಬೇಕು ಇಷ್ಟು ಇಲ್ಲ ಹಿಂಗೆ ಅಣ್ಣ. ನಾವು ಅಂದ್ಕೊಂಡಂಗೆ ಜೀವನ ನಾವು ಅಂದ್ಕೊಂಡಂಗೆ ಇಲ್ಲಿ ನಡೆಯಲ್ಲ ಅಣ್ಣ. ಅವ ಆಡಿಸ್ದಂಗೆ ನಡೀತದ. ಬಟ್ ನಾವು ಹೇಳೋದು ನಮ್ಮ ಸೇಫ್ಟಿ ನಾವು ತಿರುಗಾಡ್ಬೇಕಣ್ಣ ಅಷ್ಟೇ. ಅದೇನಿಲ್ಲ. ನಾನು ಈ ಟಿ ಶರ್ಟ್ ಬಗ್ಗೆ ಅಂತೂ ಮಾತಾಡ್ತಿಲ್ಲ ಅಣ್ಣ. ಈ ಟಿ ಶರ್ಟ್ ಅಂದರೆ ಇದೇ ಥರ ಟಿ ಶರ್ಟ್ ಜೆಪ್ಟೋ, ಬ್ಲಿಂಕಿಟ್, ಸ್ವಿಗ್ಗಿ ಎಲ್ಲರದ್ದು ಬಗ್ಗೆ ಮಾತಾಡ್ತಿದ್ದೇನೆ. ಪ್ರತಿಯೊಬ್ಬರು ರೈಡರ್ಸ್ ಬಗ್ಗೆ ಮಾತಾಡ್ತೇನೆ ನಾನು. ನಂದು ಒಬ್ಬಂದೇ ಅಂತ ಹೇಳಲ್ಲ. ಪ್ರತಿಯೊಬ್ಬರು ಪ್ರತಿಯೊಬ್ಬ ನಾವು ಡೆಲಿವರಿ ಬಾಯ್ಗಳು ಎಲ್ಲರೂ ಒಂದೇ ಅಣ್ಣ. ಅವ್ರು ಬೇರೆ ಇವ್ರು ಬೇರೆ, ನಾವೆಲ್ಲರೂ ಒಂದೇ. ಅವನು ದುಡಿಯೋದು, ಅವನು ಹೋಗೋದು ಆರ್ಡ್ರ್ ಕೊಡೋಕ್ಕೆ, ನಾವು ಹೋಗೋದು ಆರ್ಡ್ರ್ ಕೊಡೋಕೆ. ಅವನು ದುಡಿತಾನೆ, ನಾವು ದುಡಿತೀವಿ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ಮತ್ತು ಯಾರಿಗೂ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇಲ್ಲಿ ನಿಮಗೆ ಜೆಪ್ಟೋ ಜಾಯ್ನಿಂಗಲ್ಲಿ, ಸ್ವಿಗ್ಗಿ ಜಾಯ್ನಲ್ಲಿ ಯಾವುದೇ ಡೆಲಿವರಿ ಬಾಯ್ ಜಾಯ್ನ್ ಆದ್ರೂ ಸ್ಟೋರ್ ಮೇಲೆ ಇನ್ಸೆಂಟಿವ್ ಅಂತ ಇರುತ್ತಾನೆ. ಅಂದ್ರೆ ನಿಮಗೆ ಜಾಯ್ನಿಂಗ್ ಬೋನಸ್ ಅಂತ ಇರುತ್ತಾನೆ. ಆ ಜಾಯ್ನಿಂಗ್ ಬೋನಸ್ 3000 ಕೊಡ್ಬೋದು, 4000 ಕೊಡ್ಬೋದು, 5000 ಕೊಡ್ಬೋದು, 7000 ತನಕ ಬರುತ್ತಾನೆ. ನನಗೆ 5000 ಬಂದಿತ್ತಣ್ಣ ಮೊದಲು. 5000 ಬಂದಿತ್ತು. ಅದು ಬಿಟ್ಟರೆ ಮತ್ತೇನು ಬಂದಿಲ್ಲ. ಸರ್ಜ್ ಅಂದರೆ ಟಾರ್ಗೆಟ್ ಅಂತೂ ಇರಲ್ಲ ಅಣ್ಣ. ಅಂದರೆ ಸ್ವಲ್ಪ ಏನಾದರೂ ಸ್ಪೆಷಲ್ ಡೇ ಈ ಸದ್ದು ಇವಾಗ ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಹೋಯಿತು. ಸಾಯಂಕಾಲ ಅಂದರೆ ಒಂದು ಆರ್ಡ್ರಿಗೆ 15 ರೂಪಾಯಿ 20 ರೂಪಾಯಿ ಹೆಚ್ಚಿಗೆ. ಒಂದು ಆರ್ಡ್ರ್ ಹೊಡೆದ್ರೆ 20 ರೂಪಾಯಿ ಹೆಚ್ಚಿಗೆ, 15 ರೂಪಾಯಿ ಹೆಚ್ಚಿಗೆ, 28 ರೂಪಾಯಿ ಹೆಚ್ಚಿಗೆ. ನ್ಯೂ ಇಯರ್ ದಿನ ಒಂದು ಆರ್ಡ್ರಿಗೆ 25 ರೂಪಾಯಿ ಹೆಚ್ಚಿಗೆ ಅಂತ ಇತ್ತು. ಬಟ್ ಮಾಡ್ರಿ ಅಣ್ಣ. ಎಲ್ರಿಗೂ ಒಂದೇ ಹೇಳೋದು, ಇಷ್ಟಪಟ್ಟು ಬರ್ರಿ ಅಣ್ಣ. ಕಷ್ಟ ಆದಂತಂದು ಬರೋಕೆ ಹೋಗ್ಬೇಡ್ರಿ. ಇಷ್ಟಪಟ್ಟು ಈ ಕೆಲಸನ ಮಾಡ್ತೀನಿ, ಇಲ್ಲೇನೋ ಒಂದು ಮಾಡ್ಕೊಂಡು ಹೋಗ್ಬೇಕು ಅಂತಂದು ಬರ್ರಿ ಅಣ್ಣ ಅಷ್ಟೇ. ಬೆಂಗಳೂರು ಎಲ್ರಿಗೂ ಅನ್ನ ಹಾಕತ್ತಣ್ಣ. ಬೆಂಗಳೂರು ಬಂದವ್ರಿಗೆಲ್ಲರಿಗೂ ಅನ್ನ ಹಾಕ್ಯದ. ಆದ್ರೆ ಗೆದ್ದ ಬಳಕ ಕೈ ಹಿಡ್ದವ್ನು ಮರಿಬಾರ್ದಂಗೆ ಹಂಗಣ್ಣ. ನಾವೇನೋ ಗಳಿಸ್ದೆವು, ಆದೇವು, ನಮ್ಮ ಮನೆ ಬರೋ ನಶೀಬ್ ಅಟ್ರದ ಶಾರ್ಟ್ಕಟ್ನಾಗೆ ಜಲ್ದಿನೇ ಶ್ರೀಮಂತ ಇತ್ತಂದ್ರೆ ಈ ಬೆಂಗಳೂರು ನೆನಪು ಪಾರ್ಬೇಡಣ್ಣ. ಯಾಕಂದ್ರೆ ಬೆಂಗಳೂರು ಎಲ್ರಿಗೂ ಅನ್ನ ಹಾಕ್ಯದಣ್ಣ. ವಿದ್ಯೆ ಬರೋನಿಗೆ ಅನ್ನ ಹಾಕ್ತಾನ, ಓದ್ದವನಿಗೆ ಅನ್ನ ಹಾಕ್ಯದಣ್ಣ, ಓದ್ಲಾರ್ದವನಿಗೆ ಅನ್ನ ಹಾಕ್ಯದಣ್ಣ ಇಲ್ಲಿ ಈ ಬೆಂಗಳೂರು. ಅದಕ್ಕೆ ಅಣ್ಣ ಈ ಬೆಂಗಳೂರು ಎಲ್ರಿಗೂ ಕೈ ಮಾಡಿ ಕರಿತದ. ಅಂದ್ರೆ ಇಲ್ಲಿ ಬಂದು ದುಡ್ಕೊಂಡು ಗಳಿಸ್ದವ್ರಿಗಿಂತ ಇಲ್ಲಿ ಬಂದು ಆನ್ಲೈನ್ ಬೆಟ್ಟಿಂಗ್ ಅಂತಂದು ಹಾಳಾದವ್ರು ಜಾಸ್ತಿ ಅಣ್ಣ. ಆನ್ಲೈನ್ ಬೆಟ್ಟಿಂಗ್ದಾಗ ನಾನು ಒಬ್ಬವಣ್ಣ. ಮತ್ತು ನಾನೇನು ಸಾಧ್ಯ ಅಂತ ಹೇಳಕತ್ತಿಲ್ಲ. ಇಲ್ಲಿ ಬಂದು ದುಡಿಬೇಕಣ್ಣ ಅಷ್ಟ. ಬಂದ್ವಾ ದುಡಿದ್ವಾ
ಕೆಲಸ ಮಾಡಿದ್ವಾ ಅಷ್ಟ ಅಣ್ಣ. ಅದು ಬಿಟ್ಟರೆ ಇಲ್ಲೇನು ಆನ್ಲೈನ್ ಬೆಟ್ಟಿಂಗ್ ಆಡೋದು ಅದು ಮಾಡೋದು ದುಡಿದು ಆನ್ಲೈನ್ ಬೆಟ್ಟಿಂಗ್ ಆಡಬೇಡ್ರಿ ಅಣ್ಣ ಪ್ಲೀಸ್. ಯಾಕಂದ್ರೆ ನಾ ಆನ್ಲೈನ್ ಬೆಟ್ಟಿಂಗ್ನಾಗೆ ನಂದು ಹಿಂಗೆ ಆಗ್ಯದಣ್ಣ. ಅಂದ್ರೂ ನಾ ಇನ್ನೂ ದಿಮಾಕ್ ಅದಣ್ಣ, ಹಂಗೇನಿಲ್ಲ ದಿಮಾಕ್ ಅದ ನಂದು. ಇನ್ನು ಎಷ್ಟು ಕಳ್ಕೊಂಡ್ರು ನಾಗ ಏನೋ ಪಡ್ಕೋತೀನಿ ಅನ್ನೋದು ನಮ್ಮಲ್ಲಿ ಒಂದು ಬಂಡ ಧೈರ್ಯ ಅದಣ್ಣ. ಇರಲಿ ಬರೋರು ಬರ್ರಿ ಅಣ್ಣ, ನಾ ಬ್ಯಾಡ ಅನ್ನಲ್ಲ. ಸ್ವಲ್ಪ ಮನೆ ಪರಿಸ್ಥಿತಿ ಬ್ಯಾಡ, ಮನ್ಯಾಗ ಬ್ಯಾಡ ಅಂದ್ರೆ ಬರಬೇಡ್ರಿ ಅಣ್ಣ. ಯಾಕಂದ್ರೆ ಸುಮ್ಮನೆ ಒಬ್ರಿಗೆ ಮನ್ಸಿಗೆ ಕಳಕಳ ಅನ್ನಿಸಿ ಬಂದು ನಾವಿಲ್ಲಿ ಕೆಲಸ ಮಾಡಿ ನಮಗೆ ನೆಮ್ಮದಿ ಇರಲ್ಲ ಅಣ್ಣ. ಆರಾಮಾಗಿ ಬರ್ರಿ ಅಣ್ಣ, ಇಲ್ಲಿ ಕೆಲಸ ಮಾಡಿರಿ. ನಿಮಗೇನು ಬ್ಯಾಡ ಅಂತನಲ್ಲ, ನಾವು ಕೆಲಸ ಮಾಡೋಕ್ಕೆಲ್ಲ ನಮ್ಮ RSI ಮ್ಯಾನೇಜರ್ ನಮ್ಮ ಸ್ಟೋರ್ದಾಗ ಎಲ್ಲ ಕೆಲಸ, ನಮ್ಮ ಸ್ಟೋರ್ ಅಂತಲ್ಲ ಜಪ್ಟು ಆಲ್ ಓವರ್ ಎಲ್ಲ ಕಡೆ ಸಪೋರ್ಟ್ ಇರ್ತಾನೆ ಎಲ್ಲರದು. ಎಲ್ಲ ಡೆಲಿವರಿ ಬಾಯ್ಸ್ಗಳಿಗೆ ಹೇಳೋದೊಂದೇ, ಎಲ್ಲರೂ ಚಂದ ಕೆಲಸ ಮಾಡ್ರಪ್ಪ. ಚಂದ ಕೆಲಸ ಮಾಡಿ ಅವನವನ್ನ ಸೊಕ್ಕಿಲೆ ಮೆರಿಬೇಕಣ್ಣ. ನಾ ಒಂದೇ ಮಾತು ಹೇಳ್ತೀನಿ, ನನಗಂತಲ್ಲ ಭಾಳ ಮಂದಿ ಮಿಡಲ್ ಕ್ಲಾಸ್ ಹುಡುಗರಿಗೆ ಡ್ರೀಮ್ ಆತಿದೊಂದು, ಆಡ್ದವನು ಮುಂದೆ ಸೊಕ್ಕಿಲೆ ಮೆರಿಬೇಕು, ತಿಂಡಿಲೇ ಮೆರಿಬೇಕು ಅಂತ. ನಮ್ಮ ಕಡೆ ತಿಂಡಿ ಎತ್ತೀವಣ್ಣ, ನಿಮ್ಗೆ ಈ ಕಡೆ ಬೇರೆ ಅಂತಾರೆ ತಿಂಡಿ ಅಂದರೆ. ನಮ್ಗೆ ನೋಡಿ ಯಾವ ನಕ್ಕನಲ್ಲ, ಅವನು ಮುಂದೆ ಬಾಯಿ ಕೈ ಹಚ್ಕೊಂಡು ಮಾಡ್ಬೇಕತ್ತೆ ಅಂದ ತಲೆಯಾಗ ಭಾಳ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಅದಾಣ, ಮಿಡಲ್ ಕ್ಲಾಸ್ ಹುಡುಗರಿಗೂ ಅದ. ಆದ್ರೆ ಮಿಡಲ್ ಕ್ಲಾಸಿಗೆ ಹೇಳೋದಂದೆ, ಅಣ್ಣ ಮಾಡಿರಿ ಕೆಲಸ, ಬಟ್ ಸೇಫ್ಟಿಲೇ ಮಾಡ್ರಣ ಅಷ್ಟೇ, ಬಿ ಸೇಫ್ ಅಷ್ಟೇ ನಾನು ಹೇಳೋದು. ನಮಸ್ಕಾರ. ಅಷ್ಟಾದ ಬಿಟ್ಟರೆ ಮತ್ತೇನಿಲ್ಲ ಅಣ್ಣ. ಮತ್ತೆ ಸಿಗಮಣ್ಣ ಮುಂದಿನ ವಿಡಿಯೋದಾಗ. ಬಾಯ್ ಅಣ್ಣ.